ಎಲ್ಲರಿಗೂ ನನ್ನ ಶುಭೋದಯ. ಇಂದು ನಾವು ಕನ್ನಡ ವ್ಯಾಕರಣದ ಬಗ್ಗೆ ಅಭ್ಯಾಸ ಮಾಡೋಣ. ಮೊದಲಿಗೆ ಕನ್ನಡ ವ್ಯಾಕರಣದಲ್ಲಿ ವರ್ಣಮಾಲೆಯ ಪರಿಚಯ ಇರುವುದು ಬಹಳ ಅತ್ಯಗತ್ಯ. ನಾವು ಪ್ರಾರಂಭದ ಹಂತದಿಂದ ಈಗ ವ್ಯಾಕರಣವನ್ನು ಅಭ್ಯಾಸ ಮಾಡ್ತಾ ಹೋಗೋಣ. ಮೊದಲಿಗೆ ವರ್ಣಮಾಲೆಯ ಪರಿಚಯ ನಮಗಿರಬೇಕು. ವರ್ಣಮಾಲೆಯಲ್ಲಿ ಹಲವು ಪ್ರಕಾರಗಳಿವೆ. ಉದಾಹರಣೆಗೆ ಸ್ವರಗಳು, ವ್ಯಂಜನಗಳು, ಯೋಗವಾಹಗಳು, ಇದರಲ್ಲೂ ಕೂಡ ವಿಭಾಗಗಳು ಬರ್ತಾ ಹೋಗುತ್ತೆ. ಅದನ್ನು ನಾವು ಒಂದು ವರ್ಗೀಕರಣದ ಮೂಲಕ ಅತ್ಯುತ್ತಮವಾಗಿ ತಿಳ್ಕೋಬಹುದಾಗಿದೆ. ಆ ವರ್ಗೀಕರಣ ಮುಂದೆ ಬರುತ್ತೆ, ಅದನ್ನು ಹೇಳ್ಕೊಡ್ತೀನಿ. ಮೊದಲಿಗೆ ನಾವು ಸ್ವರಗಳ ಬಗ್ಗೆ ಅಭ್ಯಾಸ ಮಾಡೋಣ. ಸ್ವರಗಳು ಅಂದರೆ ಏನು? ಅವು ಯಾವುವು? ಅ, ಆ, ಇ, ಈ, ಉ, ಊ, ರು, ಎ, ಏ, ಐ, ಒ, ಓ, ಔ. ಇವು 13 ಸ್ವರಾಕ್ಷರಗಳು. ಇವುಗಳಲ್ಲಿ ಒಂದು ಮಾತ್ರ ಕಾಲಾವಧಿಯಲ್ಲಿ ಉಚ್ಚಾರಿಸಲ್ಪಡುವಂತಹ ಅಕ್ಷರಗಳು ಆ, ಇ, ಉ, ರು, ಎ ಮತ್ತು ಒ. ಈ 6 ಅಕ್ಷರಗಳು ಕೇವಲ ಒಂದು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡ್ತವೆ. ಆದ್ದರಿಂದ ಇವನ್ನು ನಾವು ಹ್ರಸ್ವ ಸ್ವರಗಳು ಅಂತ ಕರಿತೇವೆ. ಅದೇ ವರ್ಣಮಾಲೆಯ ಎರಡನೇ ಅಕ್ಷರವಾದಂಥ ಆ, ಈ, ಉ, ಎ, ಐ, ಓ, ಔ ಎಂಬ 7 ಅಕ್ಷರಗಳನ್ನು ನಾವು ಎರಡೆರಡು ಮಾತ್ರ ಕಾಲಾವಧಿಯಲ್ಲಿ ಉಚ್ಚಾರಣೆ ಮಾಡ್ತೇವೆ. ಇದನ್ನು ಉಚ್ಚರಿಸುವಾಗ ನೋಡಿ, 2 ಚಿಟಿಕೆ ಹೊಡೆಯುವಷ್ಟು ಕಾಲಾವಕಾಶವನ್ನು ನಾವು ತಗೊಳ್ತೇವೆ ಅಲ್ವಾ? ಆದ್ದರಿಂದ ಇವುಗಳನ್ನು ನಾವು ದೀರ್ಘವಾಗಿ ಎಳಿತೇವೆ. ಆ ಆದರೆ ಹ್ರಸ್ವ ಸ್ವರವನ್ನು ಎಳಿತೀವಾ? ಇಲ್ಲ, ಅ ಅಂತ ಉಚ್ಚಾರ ಮಾಡ್ತೇವೆ ಅಷ್ಟೇ. ಆ ಅಂತ ಹೇಳಿ ದೀರ್ಘವಾಗಿ ಎಳೆಯೋದ್ರಿಂದ ಇವನ್ನ ದೀರ್ಘ ಸ್ವರಗಳು. ಇವು 2 ಮಾತ್ರ ಕಾಲಾವಧಿಯಲ್ಲಿ ಉಚ್ಚಾರಿಸಲ್ಪಡುವಂತಹ ಅಕ್ಷರಗಳು. ಇವನ್ನ ದೀರ್ಘ ಸ್ವರಗಳು ಅಂತ ಹೇಳಿ ಕರಿತೇವೆ. ಉದಾಹರಣೆಗೆ ಅಣ್ಣ ಇಲ್ಲಿ ಬಾ, ಮಕ್ಕಳೇ ಇಲ್ಲಿ ಬನ್ನಿ ಎಂದು ಉಚ್ಚರಿಸಲ್ಪಡುವಾಗ ನಾವು ಆ ಇದನ್ನು ಎಳೆದಿದ್ದೇವೆ. ಅಣ್ಣ, ಮಕ್ಕಳೇ, ಏ ಇದು ಹೆಚ್ಚು ಕಾಲವನ್ನು ಕೂಡ ತಗೋಬೋದು. ಈ ರೀತಿ ನಾವು ಜಾಸ್ತಿ ಅಂದರೆ 3 ಮಾತ್ರ ಕಾಲಾವಧಿ, 3 ಸೆಕೆಂಡ್ಗಳ ಕಾಲ ಅಂದರೆ 3 ಚಿಟಿಕೆಯ ಹೊಡೆಯುವಷ್ಟು ಒಂದು ಕಾಲ ನೋಡಿ. ಅಣ್ಣ, ಮಕ್ಕಳೇ, ಈ ರೀತಿ ಉಚ್ಚಾರಣೆ ಮಾಡುವಾಗ ನಾವು ರಾಗವನ್ನು ಸ್ವಲ್ಪ ದೀರ್ಘವಾಗಿ ಎಳಿತಾ ಇದ್ದೀವಲ್ವಾ? ಇದನ್ನು ನಾವು ಪ್ಲುತ ಸ್ವರಗಳು ಅಂತ ಹೇಳಿ ಕರಿತೇವೆ. ಏನಂತೇವೆ? ಪ್ಲುತ ಸ್ವರಗಳು. ಅಂದರೆ ಒಟ್ಟಾರೆ ಸ್ವರಗಳಲ್ಲಿ 3 ವಿಧ. ಒಂದು ಹ್ರಸ್ವ ಸ್ವರ, ದೀರ್ಘ ಸ್ವರ ಹಾಗೂ ಪ್ಲುತ ಸ್ವರ. ಮಕ್ಕಳೇ, ಮುಂದುವರಿತಾ ನಾವೀಗ ವ್ಯಂಜನಗಳ ಬಗ್ಗೆ ಅಭ್ಯಾಸ ಮಾಡೋಣ. ವ್ಯಂಜನಗಳು ನೋಡಿ, ವ್ಯಂಜನಗಳಲ್ಲೂ ಕೂಡ 2 ವಿಧ ಬರುತ್ತೆ. ಅದರಲ್ಲಿ ಮೊದಲನೇದು ವರ್ಗೀಯ ವ್ಯಂಜನ, ಮತ್ತೊಂದು ಅವರ್ಗೀಯ ವ್ಯಂಜನ. ಹಾಗಾದರೆ ಈ ವರ್ಗೀಯ ವ್ಯಂಜನಗಳು ಯಾವುವು? ಇವುಗಳನ್ನು ನಾವು ವರ್ಗಗಳಾಗಿ ವಿಂಗಡಣೆ ಮಾಡಬಹುದು. ಅಂತಹ ವರ್ಗೀಯ ವ್ಯಂಜನಗಳು ಕ ವರ್ಗ, ಅದರಲ್ಲಿ ಕ, ಖ, ಗ, ಘ, ನ್ಯ ಬರುತ್ತೆ. ಚ ವರ್ಗ ಅಂದಾಗ ಚ, ಛ, ಜ, ಝ, ನ್ಯ. ಟ ವರ್ಗ ಟ, ಠ, ಡ, ಢ, ಣ. ತ ವರ್ಗ ತ, ಥ, ದ, ಧ, ನ. ಪ ವರ್ಗ ಪ, ಫ, ಬ, ಭ, ಮ. ಈ ಅಕ್ಷರಗಳನ್ನು ನಾವು ವರ್ಗೀಯ ವ್ಯಂಜನಗಳ ಗುಂಪಿಗೆ ಸೇರಿಸ್ತೇವೆ. ಒಟ್ಟಾರೆ ಇಲ್ಲಿ ನೋಡಿ 5 ಅಕ್ಷರಗಳ 5 ಗುಂಪಿದೆ ಅಲ್ವಾ? ಸೊ ಇಲ್ಲಿ 25 ಅಕ್ಷರಗಳನ್ನು ನಾವು ವರ್ಗೀಯ ವ್ಯಂಜನಗಳಲ್ಲಿ ಗುರುತಿಸ್ತೇವೆ. ಆ ನಂತರ ವ್ಯಂಜನಗಳಲ್ಲೇ ಬರುವಂತಹ ಅಕ್ಷರಗಳಾದಂತಹ ಯ, ರ, ಲ, ವ, ಶ, ಶ, ಸ, ಹ, ಳ ಇವುಗಳನ್ನು ನಾವು ಅವರ್ಗೀಯ ವ್ಯಂಜನಗಳಾಗಿ ವಿಭಾಗ ಮಾಡಿಕೊಂಡಿದ್ದೇವೆ. ಅವರ್ಗೀಯ ವ್ಯಂಜನಗಳು ಇವು 9 ಅಕ್ಷರಗಳಿವೆ. ಇಲ್ಲಿ
ಕ ಇಂದ ಮಾವರೆಗಿನ ಅಕ್ಷರಗಳು ವರ್ಗೀಯ ವ್ಯಂಜನಗಳು, ಯ ಇಂದ ಳವರೆಗಿನ ಅಕ್ಷರಗಳು ಅವರ್ಗೀಯ ವ್ಯಂಜನಗಳು. ಸೊ ಇವುಗಳನ್ನು ನಾವು ಯಾವ ರೀತಿ ಉಚ್ಚಾರಣೆ ಮಾಡ್ತೀವಿ ಅನ್ನೋದನ್ನು ಕೂಡ ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದಾನೆ ನೋಡಿ. ಕ ವರ್ಗದ ಅಕ್ಷರಗಳನ್ನು ನಾವು ಕಂಠ ಭಾಗದಲ್ಲಿ ಹುಟ್ಟುವುದರಿಂದ ಅವುಗಳನ್ನು ಕಂಠ್ಯ ಅಕ್ಷರಗಳು ಅಂತ ಕರೀತಾರೆ. ಕ ಉಚ್ಚಾರಣೆ ಮಾಡಿ ನೋಡಿ, ನೀವು ನಿಮ್ಮ ಕಂಠದಿಂದ ಅವುಗಳನ್ನು ಉಚ್ಚಾರಣೆ ಮಾಡ್ತೀರಾ. ಕ, ಖ, ಗ, ಘ, ಆಯಿತಾ? ಕ ವರ್ಗದ ಅಕ್ಷರಗಳು. ಸೊ ನ್ಯಾಗಳನ್ನು ನಾವು ಮುಂದೆ ಹೇಳ್ತೇವೆ ಎಂಥ ಅಕ್ಷರಗಳು ಅಂತ, ಅವುಗಳನ್ನು ಕೂಡ ಉಚ್ಚಾರಣೆಯನ್ನು ಮಾಡಿ ನೋಡಿ ನೀವು. ಅದಕ್ಕೂ ಕೂಡ ಬೇರೆ ಒಂದು ವರ್ಗಗಳನ್ನ ನಾವು ವಿಂಗಡಿಸ್ಕೊಂಡಿದ್ದೇವೆ. ಚ ವರ್ಗದ ಅಕ್ಷರಗಳು. ಹಾಗಾದರೆ ಇವು ಯಾವ ರೀತಿ ಉಚ್ಚರಿಸ್ತೇವೆ? ತಾಲುವಿನ ಅಂದರೆ ದವಡೆಯ ಸಹಾಯದಿಂದ ಹುಟ್ಟೋದ್ರಿಂದ ಇವುಗಳನ್ನು ತಾಲವ್ಯ ಅಕ್ಷರಗಳು ಅಂತ ಕರೀತಾರೆ. ನೀವು ಉಚ್ಚಾರ ಮಾಡುವಾಗ ಗಮನಿಸಬೇಕು. ಚ, ಛ, ಜ, ಝ ನೋಡಿ, ನಾವು ದವಡೆಯ ಸಹಾಯವನ್ನು ಪಡ್ಕೊಂಡು ಇವುಗಳನ್ನು ಉಚ್ಚರಿಸ್ತೇವೆ. ಆದ್ದರಿಂದ ಇವನ್ನ ತಾಲವ್ಯ ಅಕ್ಷರಗಳು ಅಂತ ಕರೀತಾರೆ. ಹಾಗೆಯೇ ಟ ವರ್ಗದ ಅಕ್ಷರಗಳು. ಟ ವರ್ಗದ ಅಕ್ಷರಗಳು ಅಂದಾಗ ಇವು ಮೂರ್ಧ ಭಾಗದಲ್ಲಿ ಅಂದರೆ ನಾಲಿಗೆಯನ್ನು ಹಿಂದೆ ಚಾಚಿ ಬಾಯಿಯ ಮೇಲ್ಭಾಗವನ್ನು ಸ್ಪರ್ಶಿಸಿದಾಗ ಉಚ್ಚಾರಗೊಳ್ಳುವುದರಿಂದ ಇವುಗಳನ್ನು ಮೂರ್ಧನ್ಯ ಅಕ್ಷರಗಳು ಅಂತ ಕರೀತಾರೆ. ಟ ವರ್ಗದ ಅಕ್ಷರಗಳು. ನಾವು ನಾಲ್ಗೆನ ಏನು ಮಾಡ್ತೀವಿ, ಸ್ವಲ್ಪ ಹಿಂದೆ ತಗೊಂಡೋಗಿ ನಮ್ಮ ಮೇಲಿನ ಒಂದು ಬಾಯಿಗೆ ಸ್ಪರ್ಶಿಸ್ತೇವೆ. ನೀವು ಟವನ್ನು ಉಚ್ಚಾರ ಮಾಡಿ ನೋಡಿ ಒಂದ್ಸಲ. ಟ, ಠ, ಡ, ಢ, ನ ಇವುಗಳನ್ನು ಉಚ್ಚಾರ ಮಾಡ್ತಿರುವಾಗ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾವ ರೀತಿ ನಾಲಿಗೆ ಎಲ್ಲಿಗೆ ಸ್ಪರ್ಶಿಸ್ತಾ ಇದೆ ಅಂತ ಅಲ್ವಾ. ಆದ್ದರಿಂದ ಇವುಗಳನ್ನು ಮೂರ್ಧನ್ಯ ಅಕ್ಷರಗಳು ಅಂತ ಕರೀತಾರೆ. ಮುಂದೆ ತ ವರ್ಗದ ಅಕ್ಷರಗಳು. ಇವು ಹಲ್ಲುಗಳ ಬಳಿ ಹುಟ್ಟೋದ್ರಿಂದ ಅವುಗಳನ್ನು ದಂತ್ಯ ಅಕ್ಷರಗಳು ಅಂತ ಕರಿತೇವೆ. ತವನ್ನು ಉಚ್ಚಾರಣೆ ಮಾಡಿ ನಾಲಿಗೆ ದಂತಗಳ ಅಂದರೆ ಹಲ್ಲಿನ ಬಳಿ ಬಂದು ತ ಅಂತ ಹೇಳಿ ಉಚ್ಚರಿಸುತ್ತೆ ಅಲ್ವಾ. ಇವು ಹಲ್ಲುಗಳ ಸಹಾಯದಿಂದ ಉಚ್ಚರಿಸಲ್ಪಡ್ತವೆ. ತ ವರ್ಗದ ಅಕ್ಷರಗಳು. ತ, ಥ, ದ, ಧ, ನ. ಮುಂದೆ ನೋಡಿ ಪ ವರ್ಗದ ಅಕ್ಷರಗಳು. ಪ ವರ್ಗದ ಅಕ್ಷರಗಳು ತುಟಿಗಳ ಸಹಾಯದಿಂದ ಉಚ್ಚರಿಸಲ್ಪಡೋದ್ರಿಂದ ಇವುಗಳನ್ನು ಓಷ್ಠ್ಯ ಅಕ್ಷರಗಳು ಅಂತ ಹೇಳಿ ಕರಿತೇವೆ. ಓಷ್ಠ್ಯ ಅಕ್ಷರಗಳು. ಈಗ ನೀವು ಉಚ್ಚಾರ ಮಾಡಿ ನೋಡಿ ಒಂದ್ಸಲ ಪ ವರ್ಗದ ಅಕ್ಷರಗಳನ್ನು. ಪ, ಫ, ಬ, ಭ, ಮ. ಎಲ್ಲ ಅಕ್ಷರಗಳು ಯಾವ ರೀತಿ ಉಚ್ಚಾರಗಳು ನಾವು ಉಚ್ಚಾರ ಮಾಡುವಾಗ ತುಟಿಗಳ ಸಹಾಯದಿಂದ ಇದನ್ನು ಉಚ್ಚರಿಸಿದೆವು. ಪ ಅನ್ನುವಾಗ ಎರಡು ತುಟಿಗಳು ಸೇರುತ್ತೆ ಅಲ್ವಾ. ಪ, ಫ, ಬ, ಭ ಈ ರೀತಿಯಾಗಿ. ಸೊ ಇವುಗಳಲ್ಲಿ ಕೂಡ ನಾವು ಪ್ರಕಾರಗಳನ್ನು ಅಂದರೆ ವಿಭಾಗಗಳನ್ನು ಮಾಡ್ಕೊಂಡಿದ್ದೇವೆ. ವರ್ಗೀಯ ವ್ಯಂಜನಗಳನ್ನು 3 ಭಾಗಗಳಾಗಿ ಮಾಡಿ ವಿಂಗಡಿಸಿದ್ದೇವೆ. ಒಂದು ಅಲ್ಪಪ್ರಾಣ, ಮಹಾಪ್ರಾಣ ಹಾಗೂ ಅನುನಾಸಿಕ. ಪ್ರಾಣ ಅಂತ ಅಂದರೆ ಉಸಿರು. ಏನಿದು ಅಲ್ಪಪ್ರಾಣ ಅಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಅಲ್ಪಪ್ರಾಣ ಅಂತ ಕರಿತೇವೆ. ಹಾಗೆ ಹೆಚ್ಚು ಉಸಿರು, ಹೆಚ್ಚು ಪ್ರಾಣದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಮಹಾಪ್ರಾಣ ಅಂತ ಕರಿತೇವೆ. ಹಾಗಾದರೆ ಈ ಅನುನಾಸಿಕ ಅಂದರೆ ಏನು? ಅನುನಾಸಿಕ ಅನ್ನುವಂಥದ್ದು ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳು. ಸೊ ಅಲ್ಪಪ್ರಾಣಗಳು ಯಾವುವು ಅಂತ ಹೇಳಿ ನೋಡೋಣ. ಕ, ಚ, ಟ, ತ, ಪ, ಗ, ಜ, ಡ, ದ, ಬ. ಇವುಗಳನ್ನು ನಾವು ಹೆಚ್ಚು ಉಸಿರನ್ನು ತಗೊಳ್ಳಲ್ಲ ಉಚ್ಚಾರ ಮಾಡುವಾಗ. ಅದೇ ಮಹಾಪ್ರಾಣಗಳನ್ನು ಹೇಳುವಾಗ ಖ, ಛ, ಠ, ಢ, ಧ, ಭ, ಝ ಈ ರೀತಿಯಾಗಿ ಹೆಚ್ಚು ಉಸಿರನ್ನು ತಗೋತೀವಿ. ಅನುನಾಸಿಕಗಳು ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳು ನ್ಯ, ನ್ಯ, ನ, ನ, ಮ. ನಾವು ಇಲ್ಲಿ ಮೂಗಿನ ಸಹಾಯದಿಂದ ಇವುಗಳನ್ನು ಉಚ್ಚರಿಸ್ತೇವೆ. ಆದ್ದರಿಂದ ಇದನ್ನು ಅನುನಾಸಿಕ ಅಂತ ಕರೀತಾರೆ. ನಾಸಿಕ ಅಂದರೆ ಮೂಗು, ಅನುನಾಸಿಕ ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು. ಸೊ ಈಗ ಉಳಿದಂಥ 9 ಅಕ್ಷರಗಳು ಯಾಯಿಂದ ಳವರೆಗೆ ಇವು ಬೇರೆ ಬೇರೆ ಸ್ಥಳಗಳಲ್ಲಿ ಹುಟ್ಟೋದ್ರಿಂದ ಇವುಗಳನ್ನು ವಿಂಗಡಿಸಲು ಸಾಧ್ಯವಾಗಿಲ್ಲ. ಆದ್ದರಿಂದ ಅವೆಲ್ಲ ಏನು ಅವರ್ಗೀಯ ವ್ಯಂಜನಗಳು. ಅವುಗಳನ್ನು ನಾವು
ಬೇರೆ ಗುಂಪನ್ನು ಮಾಡಿಬಿಟ್ಟಿದ್ದೀವಿ. ಅವರ್ಗೀಯ ವ್ಯಂಜನಗಳು ಅಂತ ಹೇಳಿ ಮಾಡಿದ್ದಾರೆ. ಮುಂದುವರಿಯುತ್ತಾ ಈಗ ವರ್ಣಮಾಲೆಯಲ್ಲಿ ಬರುವಂತಹ ಯೋಗವಾಹಗಳು ಅವುಗಳನ್ನು ನಾವು ತಿಳ್ಕೊಳ್ಳೋಣ. ಏನು ಈ ಯೋಗವಾಹಗಳು? ಅಂ ಅಹ ಈ 2 ಅಕ್ಷರಗಳು ನೀವು ಪರಿಚಯ ಇದೆಯಲ್ವಾ? ಅಂ ಮತ್ತು ಅಹ, ಅದರಲ್ಲಿ ಬರುವಂತಹ ಒಂದು ಸೊನ್ನೆ, ಈ ಸೊನ್ನೆಯನ್ನು ನಾವು ಅನುಸ್ವಾರ ಅಂತ ಹೇಳಿ ಕರಿತೇವೆ. ಅದೇ ರೀತಿ 2 ಚುಕ್ಕಿ 2 ಸೊನ್ನೆ ಬರುತ್ತೆ, ಅದನ್ನು ವಿಸರ್ಗ ಅಂತ ಕರಿತೇವೆ. ಅಂ ಜೊತೆ ಇರುವಂತಹ ಒಂದು ಸೊನ್ನೆಯನ್ನು ಅನುಸ್ವಾರ ಅಂತಲೂ, ಅಹಾದ ಜೊತೆ ಇರುವಂತಹ 2 ಸೊನ್ನೆಯನ್ನು ವಿಸರ್ಗ ಅಂತಲೂ ಕರಿತೇವೆ. ಯೋಗ ಅಂದರೆ ಏನು ಹಾಗಾದರೆ? ಯೋಗ ಅಂತ ಹೇಳಿದರೆ ಕೂಡುವಂಥದ್ದು, ವಾಹ ಅಂದರೆ ಹೋಗುವ. ಸೊ ಹೀಗೆ ಕೂಡಿ ಹೋಗುವ ಅಕ್ಷರಗಳು ಅಂದರೆ ಇವುಗಳಿಗೆ ಸ್ವತಂತ್ರ ಉಚ್ಚಾರಣೆ ಇಲ್ಲ. ಅನುಸ್ವಾರ ಮತ್ತು ವಿಸರ್ಗಗಳು ಯಾವಾಗಲೂ ಮತ್ತೊಂದು ಸ್ವರ ಅಥವಾ ವ್ಯಂಜನದೊಂದಿಗೆ ಸೇರಿ ಉಚ್ಚಾರಗೊಳ್ಳುತ್ತೆ. ಆದ್ದರಿಂದ ಇವುಗಳನ್ನು ಯೋಗವಾಹಗಳು ಅಂತ ಹೇಳಿ ಕರಿತೇವೆ. ಸೊ ಹಾಗಾದರೆ ಉದಾಹರಣೆಯನ್ನು ನಾವು ಕೊಡ್ತಾ ಹೇಳ್ಬೋದು. ಅಂ ಅಹ, ಕಂ ಕಹ, ಗಂ ಗಹ, ರಂ ರಹ. ಇನ್ನು ಬೇರೆ ವ್ಯಂಜನಗಳನ್ನು ನೀವು ಕೂಡ ಸೇರಿಸಿ ಉಚ್ಚಾರಣೆಯನ್ನು ಮಾಡಬಹುದು. ಉದಾಹರಣೆಗೆ ಕಂದ ಅನ್ನುವಂಥ ಪದದಲ್ಲಿ ಕ ಮುಂದೆ ಸೊನ್ನೆಯನ್ನು ಬರೆದು ಆಮೇಲೆ ದ ಬರಿತೀರ ಅಲ್ವಾ. ಒಂದು ಅನ್ನುವಂತಹ ಒಂದು ಪದವನ್ನು ಬರೆದಿದ್ದೇವೆ, ಅದರಲ್ಲಿ ಓ ಬರೆದು ಸೊನ್ನೆಯನ್ನು ಬರೆದು ನೀವು ದಕೊಂಬುದು ಬರೆದ್ರಿ ಅಲ್ವಾ, ಒಂದು. ಈ ರೀತಿ ನಾವು ಈ ಅನುಸ್ವಾರ ಮತ್ತು ವಿಸರ್ಗಗಳನ್ನು ಸ್ವರಗಳ ಅಥವಾ ವರ್ಣಮಾಲೆಯ ಸಹಯೋಗದೊಂದಿಗೆ ಉಚ್ಚಾರಣೆ ಮಾಡುವುದರಿಂದ ಇವುಗಳನ್ನು ಯೋಗವಾಹಗಳು ಅಂತ ಹೇಳಿ ಕರಿತೇವೆ. ಹಾಗಾದರೆ ಈಗ ನಾವು ಇದನ್ನು ಒಂದು ಸುಲಭವಾದ ವರ್ಗೀಕರಣದ ಮುಖಾಂತರ ಇಲ್ಲಿ ತೋರಿಸಿರುವಂತಹ ಚಿತ್ರಗಳ ವರ್ಗೀಕರಣ ಮಾಡಿರುವಂತಹ ರೀತಿ ನೀವು ನೋಡ್ಬೋದಾಗಿದೆ. ಸೊ ಇದರ ಈ ಒಂದು ಚಾರ್ಟಿನ ಸಹಾಯದಿಂದ ನೀವು ಸುಲಭವಾಗಿ ಇದನ್ನು ತಿಳ್ಕೊಬೋದಾಗಿದೆ, ಯಾವ ರೀತಿ ನಾವು ಕನ್ನಡ ವರ್ಣಮಾಲೆಯನ್ನು ವರ್ಗೀಕರಣ ಮಾಡಿಕೊಂಡಿದ್ದೇವೆ ಅನ್ನೋದನ್ನು. ವರ್ಣಮಾಲೆ ಇದರಲ್ಲಿ ಒಟ್ಟು 49 ಅಕ್ಷರಗಳಿವೆ. ಸ್ವರಗಳು ಅದರಲ್ಲಿ 13, ವ್ಯಂಜನಗಳು 34 ಹಾಗೂ ಯೋಗವಾಹಗಳು 2. ಈ ಸ್ವರಗಳಲ್ಲಿ ಮತ್ತೆ 2 ವಿಧ, ಒಂದು ಹ್ರಸ್ವ ಸ್ವರ ಮತ್ತೊಂದು ದೀರ್ಘ ಸ್ವರ. ವ್ಯಂಜನಗಳು ಅವುಗಳಲ್ಲಿ ಮತ್ತೆ 2 ವಿಧ, ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ. ಅದೇ ರೀತಿ ವರ್ಗೀಯ ವ್ಯಂಜನದಲ್ಲಿ ಮತ್ತೆ ವಿಭಾಗಗಳು. ವರ್ಗೀಯ ವ್ಯಂಜನದಲ್ಲಿ ಅಲ್ಪಪ್ರಾಣ, ಮಹಾಪ್ರಾಣ ಹಾಗೂ ಅನುನಾಸಿಕ. ಈ ಯೋಗವಾಹಗಳು 3ನೇ ಒಂದು ವಿಭಾಗ. ಇದನ್ನು ಯಾವ ರೀತಿ ವಿಂಗಡಿಸಿದ್ದಾರೆ ಅಂದರೆ 2 ವಿಭಾಗಗಳಲ್ಲಿ ವಿಂಗಡಿಸಲಾಗಿದೆ. ಒಂದು ಅನುಸ್ವಾರ ಮತ್ತೊಂದು ವಿಸರ್ಗ. ಅನುಸ್ವಾರ ಅಂದರೆ 1 0, ವಿಸರ್ಗ ಅಂದರೆ 2 0. ಇದನ್ನು ನೀವು ಬರೆದುಕೊಂಡು ಅಭ್ಯಾಸ ಮಾಡಿದ್ದೇ ಆದಲ್ಲಿ ಈ ಚಾರ್ಟ್ನ ಮೂಲಕ ನೀವು ಸುಲಭವಾಗಿ ಕನ್ನಡ ವರ್ಣಮಾಲೆಯ ವರ್ಗೀಕರಣವನ್ನು ಅಭ್ಯಾಸಿಸ್ಬೋದು ಮತ್ತು ಅದನ್ನು ನೆನಪು ಕೂಡ ಇಟ್ಕೊಳ್ಬಹುದಾಗಿದೆ. ಒಟ್ಟು ಅಕ್ಷರಗಳೆಷ್ಟು ಕನ್ನಡ ವರ್ಣಮಾಲೆಯಲ್ಲಿ? ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಸೊ ಇಲ್ಲಿಗೆ ನಮ್ಮ ವರ್ಣಮಾಲೆಯ ಒಂದು ಪರಿಚಯ ಹಾಗೂ ವರ್ಗೀಕರಣದ ಬಗ್ಗೆ ಒಂದು ಅಭ್ಯಾಸ ಮಾಡಿದೆವು. ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ವ್ಯಾಕರಣದ ಮುಂದಿನ ಭಾಗವನ್ನು ಅಭ್ಯಾಸ ಮಾಡೋಣ. ಧನ್ಯವಾದಗಳು.